ರಾಹುಲ್ ಗಾಂಧಿಯವರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಕಾಂಗ್ರೆಸ್ ನಾಯಕರು ಅದನ್ನೆಲ್ಲವನ್ನು ಕೂಡ ಅವ್ರ ಜೊತೆಗೆ ಚರ್ಚಿಸ್ತಾರೆ. ಈ ರೀತಿಯಾಗಿ ಬಹಳ ತಯಾರಿ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇತ್ತು. ಆದರೆ ಕಾಂಗ್ರೆಸ್ ನಾಯಕರುಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನೇನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಯಾವ್ಯಾವ ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಬೇಕು ಅಂತೇಳಿ ಪ್ರಿಪೇರ್ ಆಗಿದ್ರು ಅದ್ಯಾವುದು ಕೂಡ ಈಡೇರಲೇ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿಯವರು ಬಂದರು, ವಿಮಾನ ನಿಲ್ದಾಣದಲ್ಲಿ ಇಳಿದ ನಂತರ ಇವರು ಕೊಟ್ಟಂಥ ಹೂಗುಚ್ಛಗಳನ್ನು ಸ್ವೀಕರಿಸಿದ್ರು, ಹಾರಗಳನ್ನು ಹಾಕಿಸ್ಕೊಂಡ್ರು. ನಂತರ ಯಥಾ ಪ್ರಕಾರ ತಮ್ಮ ಪ್ರವಾಸಕ್ಕೆ ಹೋದರು ತಮಿಳುನಾಡಿನ ಕಡೆಗೆ. ಹೀಗಾಗಿ ಅಲ್ಲಿ ಸಿಕ್ಕಿದ್ದು ಕೇವಲ ಒಂದು 5 ನಿಮಿಷ ಮಾತ್ರ. ಅಲ್ಲಿ ಏನು ಚರ್ಚೆ ಆಗೋಕ್ಕೆ ಸಾಧ್ಯ, ಏನು ಚರ್ಚೆ ಆಯಿತು, ಈ ಎಲ್ಲ ವಿಚಾರಗಳನ್ನು ಕೂಡ ನೋಡ್ತಾ ಹೋಗೋಣ. ಸ್ವಾಗತಕ್ಕಷ್ಟೇ ಮೀಸಲಾದಂತಹ CM DCM ರಾಹುಲ್ ಭೇಟಿ. CM DCM ಇಬ್ಬರು ಕೂಡ ಹೋದರು, ಮೈಸೂರುವರೆಗೆ ಹೋಗಿ ತಮ್ಮ ನೆಚ್ಚಿನ ನಾಯಕನನ್ನು ಬರಮಾಡಿಕೊಂಡ್ರು. ಆದರೆ ರಾಜಕಾರಣದ ಯಾವುದೇ ಮಾತಿಲ್ಲ, ಕಥೆ ಇಲ್ಲ, ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಸಂಜೆ ಮತ್ತೊಮ್ಮೆ ಮುಖಾಮುಖಿ ಆಗುವಂತಹ ನಿರೀಕ್ಷೆ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿಯೇ ಕುತೂಹಲ ಇದ್ದೇನೆ. ಸಂಜೆ ಬಂದಾಗಲಾದರೂ, ಯಾಕಂದರೆ ಅವರು ಏರ್ಪೋರ್ಟ್ಗೆ ಬಂದು ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಜೊತೆಗೆ ಏನಾದರೂ ಚರ್ಚೆ ನಡೆಸ್ತಾರಾ, ಯಾವುದಾದ್ರೂ ಮಾತುಕತೆ ನಡೆಸ್ತಾರಾ, ಈ ಪ್ರಶ್ನೆ, ಈ ಕುತೂಹಲ ಇದ್ದೇ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಬ್ಬರು ಕೂಡ ರಾಹುಲ್ ಗಾಂಧಿಯವರು ಮೈಸೂರಿಗೆ ಬಂದಿಳಿದಾಗ ಅವ್ರನ್ನ ಸ್ವಾಗತಿಸೋದಕ್ಕೆ ಕಾದು ಕುಳಿತಿದ್ರು, ಹಾರಗಳನ್ನು ಹಾಕಿದ್ರು, ಸನ್ಮಾನ ಮಾಡಿದ್ರು, ಹಾಗೆಯೇ ಹೂಗುಚ್ಛ ಕೊಟ್ಟರು. ಇವೆಲ್ಲವೂ ಕೂಡ ಆಯಿತು. ನೋಡಿ, ಅಲ್ಲಿ ಹೂಗುಚ್ಛ ಕೊಡ್ತಾ ಇರುವಂಥದ್ದು, ಹಾರ ತುರಾಯಿಗಳನ್ನು ಹಾಕ್ತಾ ಇರುವಂಥದ್ದು, ಜಸ್ಟ್ ಕೈ ಕುಲುಕ್ತಾ ಒಮ್ಮೆ ಮಾತಾಡೋದಕ್ಕೆ ಮಾತ್ರ ಅವಕಾಶ ಸಿಗುತ್ತೆ ಹೊರತು ಬೇರೆನೇನು ಮಾತಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಯಾರ ಜೊತೆಗೂ ಯಾವುದೇ ರೀತಿಯ ಚರ್ಚೆಗಳು ಆಗಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿಯವರು ಇವರು ಕೊಟ್ಟಿದ್ದನ್ನು ತಗೊಂಡ್ರು, ಪಕ್ಕದಲ್ಲಿರುವಂತಹ ಅವರ ಸೆಕ್ಯೂರಿಟಿಯವರ ಕೈಗೆ ಅದನ್ನು ಹಸ್ತಾಂತರಿಸಿದ್ರು. ಅದು ಬಿಟ್ಟರೆ ಬೇರೆನೇನು ನಡೀಲಿಲ್ಲ. ಇದು ಮೈಸೂರಿನಲ್ಲಿ ನಡೆದಂಥ 5 ನಿಮಿಷಗಳ ಮೀಟಿಂಗ್. ಈ 5 ನಿಮಿಷಗಳ ಮೀಟಿಂಗ್ ಬಹಳ ಕುತೂಹಲವನ್ನು ಮೂಡಿಸಿತ್ತು. ನಿನ್ನೆಯಿಂದಲೂ ಕೂಡ ಭಾಳ ಚರ್ಚೆಯಲ್ಲಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರುಗಳು ತಯಾರಿ ಮಾಡ್ಕೊಂಡಿದ್ರು, ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರ್ತಾರೆ, ಅವ್ರ ಜೊತೆಗೆ ಮಾತಾಡ್ಬೋದು ಅಂತೇಳಿ. ಆದರೆ ಮೈಸೂರಿನ ಏರ್ಪೋರ್ಟ್ನಲ್ಲಿ ಇಳಿದು ತಮಿಳುನಾಡಿನ ಗುಡಲೂರಿಗೆ ರಾಹುಲ್ ಗಾಂಧಿಯವರು ತೆರಳಿದ್ದಾರೆ. ಮೈಸೂರಿನ ಏರ್ಪೋರ್ಟ್ನಲ್ಲಿ ಇಳಿದ್ರು, ತಮಿಳುನಾಡಿನ ಗುಡಲೂರು ಕಡೆಗೆ ಹೊರಟರು. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಯವರನ್ನು CM DCM ಮತ್ತು ಸಂಪುಟ ಸಚಿವರು ಸ್ವಾಗತಿಸಿದ್ದಾರೆ. ಅವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾ ಇದ್ದಂತೆಯೇ ಅವರನ್ನು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಚಿವ ಸಂಪುಟದ ಸದಸ್ಯರುಗಳು ಇವರೆಲ್ಲರೂ ಕೂಡ ಸೇರಿ ರಾಹುಲ್ ಗಾಂಧಿಯವರನ್ನು ಬರಮಾಡಿಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ. ಹೂಗುಚ್ಛ, ಸ್ವಾಗತಕ್ಕಷ್ಟೇ ಮೀಸಲಾದ CM DCM ಹಾಗೂ ರಾಹುಲ್ ಗಾಂಧಿಯವರ ಭೇಟಿ. ಇವರು ಬಂದು ಅವರ ಆರೋಗ್ಯ ವಿಚಾರಿಸೋದಕ್ಕೆ, ಹವರ್ ಯು ಸಾರ್ ಅಂತ ಕೇಳೋದಕ್ಕೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಅದರ ಹೊರತಾಗಿ ಬೇರೆನೇನು ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಏರ್ಪೋರ್ಟ್ನಲ್ಲಿ ಇಳಿದ 5 ನಿಮಿಷಕ್ಕೆ ರಾಹುಲ್ ಗಾಂಧಿಯವರು ಅಲ್ಲಿಂದ ತೆರಳಿದ್ದಾರೆ. ಅವರು ತಮಿಳುನಾಡು ಕಡೆಗೆ ಹೊರಟಿದ್ದಾರೆ, ಗುಡಲೂರು ಕಡೆಗೆ ಹೊರಟಿದ್ದಾರೆ, ಅಲ್ಲಿರುವ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದು. ರಾಜ್ಯ ರಾಜಕಾರಣದ ಬಗ್ಗೆ ಯಾವುದೇ ಚರ್ಚೆಗೆ ಆಸ್ಪದವನ್ನು ರಾಹುಲ್ ಗಾಂಧಿಯವರು ಇವತ್ತು ಮಧ್ಯಾಹ್ನದ ನಂತರ ಮೈಸೂರಿನಲ್ಲಿ ಬಂದಿಳಿದಾಗ ಅವಕಾಶವನ್ನು ಕೊಡಲಿಲ್ಲ. ಸಂಜೆ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಮೈಸೂರಿಗೆ ಬರಲಿದ್ದಾರೆ ರಾಹುಲ್ ಗಾಂಧಿ. ಗುಡಲೂರಿನಿಂದ ವಾಪಸ್ ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮೈಸೂರಿಗೆ ಬರ್ತಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯವರು ಬಂದಾಗ ಸಂಜೆ ಮತ್ತೆ ಅವ್ರನ್ನ ಬೀಳ್ಕೊಡೋದಕ್ಕೆ CM ಸಿದ್ದರಾಮಯ್ಯನವರು ಏರ್ಪೋರ್ಟ್ಗೆ ಬರಲಿದ್ದಾರೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ, ಚರ್ಚಿಸಲಿದ್ದಾರೆ. ಸಂಜೆ ಸಮಯ ಸಿಕ್ಕರೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಗಳು ಆಗುವಂತಹ ನಿರೀಕ್ಷೆಯೂ ಕೂಡ ಇದೆ. ಸಂಜೆಯ ಸಂದರ್ಭದಲ್ಲಿ ಅವರೇನಾದರೂ ಸ್ವಲ್ಪ ಫ್ರೀ ಇದ್ದರೆ, ಒಂದು 10 ನಿಮಿಷ ಮಾತಾಡೋಕ್ಕೆ ಸಿಕ್ಕಿದ್ರೆ, ಆಗ ಅವ್ರ ಜೊತೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆಗಳು ನಡೆಯುವಂತಹ ನಿರೀಕ್ಷೆ ಇದೆ. ಯಾಕಂದರೆ ಮಧ್ಯಾಹ್ನ ನಂತರ ಅವರು ಬಂದು ಇಳಿದಾಗ ಯಾವುದೇ ರೀತಿಯಾದಂತಹ ಸಮಯಾವಕಾಶವನ್ನು ಕೊಡಲಿಲ್ಲ ರಾಜ್ಯ ರಾಜಕಾರಣದ ಬಗೆಗಿನ ಚರ್ಚೆಗೆ. ಹೀಗಾಗಿ ಸಂಜೆ ವಾಪಸ್ ತೆರಳುವಾಗಾದರೂ ಮಾತುಕತೆಯನ್ನು ನಡೆಸ್ತಾರಾ, ಈ ಕುತೂಹಲ ಇದ್ದೇ ಇದೆ. ಇಲ್ಲಿ ಆಹ್ವಾನಕ್ಕಷ್ಟೇ ಸೀಮಿತ ಆಯಿತು, ರಾಜಕೀಯ ಯಾವುದೂ ಇಲ್ಲ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಸಿದ್ಧರಾಗಿ CM ಮತ್ತು DCM ಇಬ್ಬರು ಕೂಡ ಬಂದಿದ್ರು. ಬಹಳಷ್ಟು ಅಜೆಂಡಾಗಳು ಕೂಡ ಇದ್ವು. ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಬಹಳಷ್ಟು ಅಜೆಂಡಾಗಳಿದ್ವು. ಅದರಲ್ಲಿ ಸಂಪುಟ ವಿಸ್ತರಣೆ ಇತ್ತು, ಅಧಿಕಾರದ ಹಸ್ತಾಂತರದ ವಿಚಾರಗಳಲ್ಲಿರುವಂತಹ ಚರ್ಚೆಗಳಾಗಿರ್ಬೋದು, ಅಥವಾ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂಬಂಧಪಟ್ಟಂತಹ ತಯಾರಿಗಳ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ
ರೆಡಿ ಆಗಿದ್ರು. ಆದರೆ ಬೆಂಗಳೂರು ಕಾರ್ಯಕ್ರಮದಿಂದ ಬಹಳ ಅವಸರದಿಂದಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಮೈಸೂರಿಗೆ ಹೋದರು. ಆದರೆ ಬೆಂಗಳೂರು ಕಾರ್ಯಕ್ರಮದಿಂದ ಅವಸರದಿಂದಲೇ ಬಂದಿದ್ರು ಕೂಡ ಚರ್ಚೆಗೆ ಯಾವುದೇ ಅವಕಾಶ ಸಿಗಲಿಲ್ಲ. ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋದ ಮೇಲೆ ಏರ್ಪೋರ್ಟ್ ಅನ್ನ DK ಶಿವಕುಮಾರ್ ಅವರು ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಆ ಕಡೆ ತಮಿಳುನಾಡು ಕಡೆಗೆ ಹೊರಟರು, DK ಶಿವಕುಮಾರ್ ಏರ್ಪೋರ್ಟ್ನಿಂದ ಹೊರಟರು. ರಾಹುಲ್ ಭೇಟಿ ಬಗ್ಗೆ CM ಸಿದ್ದರಾಮಯ್ಯನವರು ಮಾತ್ರ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿರುವಂಥದ್ದು ಕೇವಲ ಸಿದ್ದರಾಮಯ್ಯನವರು ಮಾತ್ರ. ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ, ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗಿನ ಭೇಟಿಯ ನಂತರ ಅವ್ರನ್ನ ಸ್ವಾಗತಿಸಿದ ನಂತರ ಮಾತನಾಡಿರುವಂತಹ ಸಿದ್ದರಾಮಯ್ಯನವರು ಯಾವ ಶಾಸಕರು ಕೂಡ ಮಾತಾಡ್ತಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾವ ಶಾಸಕರು ಏನು ಮಾತಾಡ್ತಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಥವಾ ಸಿದ್ದರಾಮಯ್ಯನವರು ಏನನ್ನು ಕೇಳಿಸ್ಕೊಳ್ತಾ ಇಲ್ವಾ? ಯಾಕಂದ್ರೆ ಬಹಳಷ್ಟು ಶಾಸಕರು ಬಹಳ ರೀತಿಯಲ್ಲಿ ಮಾತನಾಡಿರೋದನ್ನ ನಾವಂತೂ ಕೇಳಿಸ್ಕೊಂಡಿದ್ವಿ. CM ಅವರು ಹೇಳ್ತಿದ್ದಾರೆ ಯಾರು ಮಾತಾಡ್ತಿಲ್ಲ ಅಂತೇಳಿ. ಸಂಪುಟ ಪುನರ್ರಚನೆ ಕುರಿತಾದ ಚರ್ಚೆಗೆ ದೆಹಲಿಗೆ ಹೋಗೋದಿಲ್ಲ ಅನ್ನುವಂತಹ ಸ್ಪಷ್ಟನೆ ಮುಖ್ಯಮಂತ್ರಿ ಅವರ ಕೈಯಿಂದ ಸಿಕ್ಕಿದೆ. ಸಿದ್ದರಾಮಯ್ಯನವರು ಬಹುತೇಕ 13 ಅಥವಾ 16ನೇ ತಾರೀಕಿನಂದು ದೆಹಲಿಗೆ ಹೋಗ್ತಾರೆ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಸ್ಕೊಂಡು ಬರ್ತಾರೆ ಅನ್ನುವಂತಹ ಚರ್ಚೆ ಸಿದ್ದರಾಮಯ್ಯನವರ ಆಪ್ತ ವಲಯದಿಂದಲೇ ಕೇಳಿ ಬರ್ತಾ ಇತ್ತು. ಆದರೆ CM ಸಿದ್ದರಾಮಯ್ಯನವರೇ ಇವತ್ತು ಸ್ಪಷ್ಟಪಡಿಸಿದ್ದಾರೆ, ನಾನು ದೆಹಲಿಗೆ ಹೋಗೋದಿಲ್ಲ, ಅವ್ರನ್ನ ಭೇಟಿಯಾಗೋದಕ್ಕೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸಿದ ನಂತರ ಏನೆಲ್ಲ ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತಾರೆ. ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋರು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ನಾನು ಮಾತಾಡಬೇಕು, DK ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ನೀವೇ ಕೇಳಿದ್ರೆ MLA ಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ, ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗಿದೆ. ಹೀಗೆ ಹೈಕಮಾಂಡ್ ಅವರು ಹೇಳಿದಾರೇನ್ರಿ, ಹೈಕಮಾಂಡ್ ಅವರು ಹೇಳಿಲ್ಲ ಅಂತ ಹೇಳಿದ್ಮೇಲೆ ಏನಿಲ್ಲ ಹೇಳ್ಕೊಂಡು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿನೇ ಉಳ್ಕೊಂಡಿದೆ. ಯಾಕಂದ್ರೆ ಸಚಿವ ಸಂಪುಟವೆಂಬ ಜೇನುಗೂಡಿಗೆ ಕೈ ಹಾಕೋದಿಕ್ಕೆ ಸಿದ್ದರಾಮಯ್ಯರು ಕೂಡ ಹಿಂದೇಟು ಹಾಕ್ತಾ ಇದ್ದಾರ. 11 ಜನರನ್ನ ಸಂಪುಟದಿಂದ ಕೈ ಬಿಡ್ತಾರೆ, 20 ಜನರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದರೆ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರಿಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರಿಗೆ ಈ ಕ್ಷಣದವರೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಸಂಪುಟ ಪುನರ್ರಚನೆ ವಿಚಾರಕ್ಕೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ನಲ್ಲೂ ಕೂಡ ಗೊಂದಲ ಮುಂದುವರೆದಿದೆ. ಯಾಕಂದ್ರೆ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಧಾರಗಳನ್ನ ರಾಜ್ಯ ರಾಜಕಾರಣದ ಬಗ್ಗೆ ಹೇಳ್ತಾ ಇಲ್ಲ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಯಾವುದೇ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟ ಉತ್ತರ, ಇಂಥದ್ದೇ ಉತ್ತರ ಅನ್ನುವಂಥದ್ದು ಹೈಕಮಾಂಡ್ನಿಂದ ಸಿಕ್ಕಿಲ್ಲ. ಸದ್ಯಕ್ಕೆ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೊಂದೇ ಅಪ್ಡೇಟ್. ಈಗ ಸಿದ್ದರಾಮಯ್ಯನವರಿಂದ ಮೈಸೂರಿಗೆ ಹೋದ ನಂತರ, ರಾಹುಲ್ ಗಾಂಧಿ ಅವರನ್ನ ಬರಮಾಡಿಕೊಂಡ ನಂತರ ಸಿದ್ದರಾಮಯ್ಯನವರಿಂದ ಸಿಕ್ಕಿರುವಂಥ ಏಕೈಕ ಸ್ಪಷ್ಟನೆ ಅಂದರೆ ತಾವು ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿರಾಶೆಯನ್ನು ತಂದಿಟ್ಟಿದೆ ಸಿದ್ದರಾಮಯ್ಯನವರ ಮಾತು. ಯಾಕಂದ್ರೆ ಹಲವಾರು ಡಜನ್ ಗಟ್ಟಲೆ ಶಾಸಕರು ಆಲ್ರೆಡಿ ತಾವು ಮಂತ್ರಿ ಆಗ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ಅವ್ರಿಗೆ ನಿರಾಶೆಯನ್ನು ತಂದಿಟ್ಟಿದೆ ಸಿದ್ದರಾಮಯ್ಯನವರ ಮಾತು. ಈ ತಿಂಗಳ ಅಂತ್ಯದೊಳಗೆ ಸಂಪುಟ ಪುನರ್ರಚನೆಗೆ ಕಾದು ಕುಳಿತಿದ್ರು ಆಕಾಂಕ್ಷಿಗಳು. ತಾವು ಮಂತ್ರಿ ಆಗಬಹುದು, ತಮಗೂ 2.25 ವರ್ಷದ ಆಡಳಿತದ ಅನುಭವ ಸಿಗುತ್ತೆ, ಆಡಳಿತಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಕಾದು ಕುಳಿತಿದ್ದಂಥವ್ರಿಗೂ ಕೂಡ ಇವತ್ತು ನಿರಾಸೆಯಾಗಿದೆ. ಯಾಕಂದ್ರೆ ಈ ತಿಂಗಳ ಅಂತ್ಯದೊಳಗಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಏನಿತ್ತಲ್ಲ, ಅದು ಹುಸಿಗೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ದೆಹಲಿಗೆ ಹೋಗ್ತಾ ಇಲ್ಲ, ಅಥವಾ ದೆಹಲಿಗೆ ನನ್ನ ಅವ್ರನ್ನ ಕರೆದಿಲ್ಲ, ಹಾಗಾಗಿ ಅವ್ರು ಹೋಗ್ತಾ ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಎಲ್ಲ MLA ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇಲ್ಲ. ಹೀಗೆ CM ಸಿದ್ದರಾಮಯ್ಯನವರು ನಾನು ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಇರುವಂಥದ್ದು ಯಾರು ಕೊಟ್ಟ ಮಾತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ಕೊಟ್ಟ ಮಾತು ಉಳಿಸ್ಕೊಳ್ಬೇಕು. ಈ ಮಾತನ್ನ
ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನವೆಂಬರ್ ತಿಂಗಳಲ್ಲಿ ಹೇಳಿದ್ರು, ಮೊನ್ನೆ ಹಾವೇರಿಯಲ್ಲಿ ನಿಂತು ಕೂಡ ಇದೇ ಮಾತನ್ನು ಹೇಳಿದ್ರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ. ಆದರೆ ಶಿವಕುಮಾರ್ ಅವರ ಈ ಮಾತಿಗೆ ಸಿದ್ದರಾಮಯ್ಯನವರು ಬಹಳ ಜಾಣ ಉತ್ತರವನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಹಾಗೆ ಎಲ್ಲೂ ಹೇಳೇ ಇಲ್ಲ, ಪೋಸ್ಟ್ ಮಾಡಿಲ್ಲ ಅಂತ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಹಳ ಜಾಣ ಉತ್ತರವನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಎಲ್ಲವನ್ನು ಕ್ರಿಯೇಟ್ ಮಾಡಲಾಗ್ತಾ ಇದೆ, ನಾವು ಚೆನ್ನಾಗೇ ಇದ್ದೀವಿ, ನಾನು ಮತ್ತು ಶಿವಕುಮಾರ್ ಇಬ್ಬರು ಕೂಡ ಚೆನ್ನಾಗೇ ಇದ್ದೀವಿ, ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡಲಾಗ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲವೂ ಸುಸೂತ್ರ ಆಗಿದೆ, ಮುಂದಿನ ಚುನಾವಣೆ ಗೆಲ್ಲೋದೊಂದೇ ನಮ್ಮ ಗುರಿ ಇರುವಂಥದ್ದು ಒಂದೇ, ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು. ಇದು ಸಿದ್ದರಾಮಯ್ಯನವರ ಮಾತು. ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲವೂ ಕೂಡ ಸುಸೂತ್ರ ಆಗಿದೆ ಅಂತೆ, ಮುಂದಿನ ಚುನಾವಣೆ ಗೆಲ್ಲೋದೊಂದೇ ಗುರಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಾಗೆಯೇ ಹೈಕಮಾಂಡ್ ನಿರ್ಧಾರಗಳಿಗೆ ಬದ್ಧ ಅನ್ನುವಂತಹ ಸೂತ್ರದಲ್ಲಿನೇ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಸೂತ್ರವನ್ನು ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾತನ್ನು ನಿಮಗೆ ತೋರಿಸ್ತಾರೆ. ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಅಂದ್ರೆ ಹೇಳಿಲ್ಲ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗಿದೆ. ಯಾರು ಹೇಳೋರು ನೋಡಪ್ಪ, ಅವರು ಹೇಳಿಲ್ಲ, ನೀವೆಲ್ಲ ಕ್ರಿಯೇಟ್ ಮಾಡಿರೋದು, ಇಲ್ಲ ಟ್ವೀಟ್ ಮಾಡಿರೋದು. ಇವಾಗ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ ಖರ್ಗೆ ಅವರು. ನಾವು ಅವರು ಮಾತಾಡಿದ್ದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದ್ದೀವಲ್ಲ. ಇಬ್ರು ಮಾತಾಡಿರೋದು ಏನಪ್ಪ ಅಂತಂದ್ರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ಹೀಗೆ ಸಿದ್ದರಾಮಯ್ಯನವರು ಒಂದಿಷ್ಟು ಸ್ಪಷ್ಟನೆಗಳ ಮೇಲೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ KN ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಗೊಂದಲಗಳು ಬಗೆಹರಿಬೇಕಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಗಬೇಕು, ಇಲ್ಲಾಂದ್ರೆ ನೋಡಿ ಗೊಂದಲ ಪರಿಹಾರ. ಈಗ ಶಿವಕುಮಾರ್ ಹೇಳ್ತಾರೆ ಮಾತು ಕೊಟ್ಟಿದ್ರು ಅಂತಾರೆ, ಅವ್ರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಯಾರು ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ, ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತೆ ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತದೆ. ಏನಪ್ಪಾ ನಾಳೆ ಅವ್ರ ಮುಖ್ಯಮಂತ್ರಿ ಆದ್ರೆ ನಮ್ದೇನು, ಇವ್ರ ಮುಖ್ಯಮಂತ್ರಿ ಇದ್ರೆ ಏನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರು ಇರೋದಿಲ್ಲ, ಗೊತ್ತಾಯ್ತಾ. ಹೀಗೆ ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಇಬ್ಬರು ಕೂಡ ರಾಹುಲ್ ಗಾಂಧಿ ಅವರನ್ನು ಬರಮಾಡ್ಕೊಳ್ಳೋದಕ್ಕಾಗಿ ಮೈಸೂರಿಗೆ ಹೋಗಿದ್ರು. ಆದರೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ರಾಜ್ಯ ರಾಜಕಾರಣದ ಬಗ್ಗೆ ಆಗಲಿ, ಸಚಿವ ಸಂಪುಟ ಪುನರಚನೆ ಬಗ್ಗೆ ಆಗಲಿ, ಅಥವಾ ದೆಹಲಿಗೆ ಬರೋದಕ್ಕೆ ಸಮಯಾವಕಾಶವನ್ನು ಕೇಳೋದಕ್ಕಾಗಲಿ ಯಾವುದಕ್ಕೂ ಚರ್ಚೆ ನಡೆದಿಲ್ಲ. ಹೀಗಾಗಿ ಅವ್ರನ್ನ ಸ್ವಾಗತಿಸಿದ್ದಾರೆ. ಅವರು ತಮಿಳುನಾಡಿಗೆ ಹೋಗಿದ್ದಾರೆ. ಸಂಜೆ ಮತ್ತೆ ಅವರು ಏರ್ಪೋರ್ಟ್ಗೆ ಬರ್ತಾರೆ. ಅವ್ರನ್ನ ಬೀಳ್ಕೊಡುವಂತಹ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಾದರೂ ಏನಾದರೂ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಆಗುತ್ತಾ, ಈ 5 ನಿಮಿಷದ ಹೊರತಾಗಿ ಬೇರೆ ಏನಾದರೂ ಚರ್ಚೆ ಆಗುತ್ತಾ ನೋಡ್ಬೇಕು.